ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡಪ್ಪ, ಇಷ್ಟೆಲ್ಲ ಕೆಲಸ ಮಾಡಿರೋ ನೀನು ಮೊದಲು ಕೂತ್ಕೊಂಡು ಊಟ ಮಾಡಿದ್ರೇನೆ ನನಗೆ ಸಮಾಧಾನ. ಒಟ್ಟಿಗೆ ಮಾಡೋಣ. ಕೂತ್ಕೋ. ನೀವು ಈ ರೀತಿ ಕೂಸಿ ತಿನ್ನಿಸ್ತಾ ಇದ್ರೆ ನಂಗೆ ತಿನ್ನೋದೇ ಒಂದು ಚಿಂತೆ ಆಗ್ಬಿಡುತ್ತೆ. ಸಾರಿ ಶಾಂತಿ, ಕೂಗ್ತಲಿ ಏನೇನೋ ಮಾತಾಡ್ಬಿಟ್ಟೆ ನಾನು. ಅಬ್ಬಾ, ನಾನು ನಗ್ತಾ ಇರೋದು ನೋಡಿ ಮತ್ತೆ ನೀನು ಸಿಟ್ಟು ಮಾಡ್ಕೊಂಡ್ಬಿಡ್ತೀಯೇನೋ ಅಂತ ಭಯ ಆಗ್ಬಿಟ್ಟಿತ್ತು ಕಣೆ. ಅಷ್ಟೊಂದು ಕೆಟ್ಟೋಳ? ನೀನ್ ನನ್ ಕ್ಷಮಿಸಿದೀನಿ ಅಂತ ಹೇಳಿಬೇಕಾ? ಕ್ಷಮಿಸೋಷ್ಟು ದೊಡ್ಡ ತಪ್ಪು ನೀನೇನು ಮಾಡಿಲ್ಲ ಮರಿ. ನಾನೇ ತುಂಬಾ ಮಾತಾಡ್ಬಿಟ್ಟೆ. ಹಬ್ಬ, ನಿಮ್ಮಿಬ್ಬರನ್ನ ಈ ರೀತಿ ನೋಡಿನೇ ಅರ್ಧ ಹೊಟ್ಟೆ ತುಂಬೋಯ್ತು ನಂದು. ಇನ್ನರ್ಧ ಖಾಲಿ ಇರೋದ್ನ ತುಂಬಿಸು, ಈಗ ಪೂರ್ತಿ ಹೊಟ್ಟೆ ತುಂಬುತ್ತೆ. ಹಲೋ ಹಲೋ, ನಿತ್ಯ ಅವರ? ಹೌದು, ಹೇಳಿ. ಮೇಡಮ್, ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಡ್ರೆಸ್ ಕಳ್ಸಿದ್ವಲ್ಲ, ಹೇಗಿದೆ ತಿಳ್ಕೊಳ್ಳೋದಕ್ಕೆ ಕಾಲ್ ಮಾಡಿದ್ವಿ. ಡ್ರೆಸ್ ಏನೋ ಬಂದಿಲ್ಲ, ಫೀಡ್ಬ್ಯಾಕ್ ಹೇಗೆ ಕೊಡ್ಲಿ? ಸಾರಿ ಮೇಡಮ್, ಆಲ್ರೆಡಿ ಡ್ರೆಸ್ ನಿಮ್ಗೆ ಡೆಲಿವರಿ ಆಗಿದೆ. ನಿಮ್ ಕಡೆಯಿಂದ ಕನ್ಫರ್ಮೇಶನ್ ಸೈನ್ ಕೂಡ ಇದೆ ಮೇಡಮ್. ನಿಂಗೇನು ತಲೆ ಕೆಟ್ಟಿದ್ಯಾ ಸುಳ್ಳು ಹೇಳಕ್ಕೆ? ಡ್ರೆಸ್ ಇನ್ನ ಡೆಲಿವರ್ ಆಗಿಲ್ಲ. ಟೆನ್ಷನ್ ಮಾಡ್ಕೊಳ್ಳೋದನ್ನ ನೋಡೋದಕ್ಕೆ ಒಂಥರ ಮಜಾ ಅನ್ಸುತ್ತೆ. ಆ ಡ್ರೆಸ್ಸು ಸರಿಯಾದ ಜಾಗಕ್ಕೆ ಪಾರ್ಸಲ್ ಆಗಿದೆ. ಇವ್ರಿಗೇನ್ ಗೊತ್ತು ಪಾಪ. ಏನಂತೆ? ಡ್ರೆಸ್ ಡೆಲಿವರ್ ಆಗಿದೆ ಅಂತೆ, ಆದ್ರೆ ಮನೆಗೆ ಯಾವ ಪಾರ್ಸಲು ಬಂದಿಲ್ಲ. ಒಂದ್ ನಿಮಿಷ. ಯಾರು ಇಟ್ಕೊಂಡಿದ್ದು ಅಂತ ಚೆಕ್ ಮಾಡಿ. ಸರ್, ನಿತ್ಯ ಅವ್ರ ಹೆಸರಲ್ಲೇ ರಿಸೀವ್ ಆಗಿದೆ ಸರ್. ನಿತ್ಯ ಹೆಸರಲ್ಲ, ಇನ್ನೊಂದ್ಸಲ ಚೆಕ್ ಮಾಡಿ. ಒಂದ್ಸಲ ಅಲ್ಲ, 100 ಸಲ ಚೆಕ್ ಮಾಡಿದ್ರು ಡ್ರೆಸ್ನ ಡೆಲಿವರಿ ಮಾಡಿದೀವಿ ಅಂತಾನೆ ಹೇಳ್ತಾರೆ. ಆದ್ರೆ ಅದ್ ನಿನ್ ಕೈಗೆ ಸಿಗಲ್ಲ ಕರ್ಣ. ರೀ, ನಿಮಗ್ ನಿಜವಾಗ್ಲೂ ಜವಾಬ್ದಾರಿ ಅನ್ನೋದಿದ್ಯಾ? ಏನೋ ಚಿಕ್ಕ ಕನ್ಫ್ಯೂಷನ್ ಆಗಿದೆ ಅನ್ಸುತ್ತೆ. ಏನು ಚಿಕ್ಕ ಕನ್ಫ್ಯೂಷನ್? ಹಾ, ನಿಮ್ಗಿದೆಲ್ಲ ಚಿಕ್ಕ ವಿಷಯನೇ ಅಲ್ವಾ? ನಿಮ್ ಹತ್ರ ಇದ್ದ ಹಾಗೆ ನಮ್ ಹತ್ರ ಮೂಟೆಗಟ್ಲೆ ದುಡ್ಡಿಲ್ಲ ಅದನ್ನ ಖರ್ಚು ಮಾಡಿ ಖುಷಿ ಪಡೋದಿಕ್ಕೆ. ನಿಮಗ್ ಯಾವ ಚಿಕ್ಕ ವಿಷಯ ಅನ್ಸುತ್ತೋ ನಮಗದು ದೊಡ್ಡ ವಿಷಯನೇ. ಅಕ್ಕ, ತಪ್ಪನ್ನ ಪ್ರಶ್ನೆ ಮಾಡಕ್ ಬಂದ್ರೆ ಸಿಟ್ ಮಾಡ್ಕೋಬೇಡಿ ಅಂತ ಹೇಳ್ತೀರಾ. ಸರಿ, ನಂದೇ ತಪ್ಪು, ಸಾರಿ ಕೇಳೋಣ ಅಂತ ಬರೋಷ್ಟ್ರಲ್ಲಿ ಇನ್ನೊಂದು ಎಡವಟ್ ಮಾಡಿರ್ತೀರಾ. ನಲ್ಲಿ ನಾನು ಕೋಪ ಮಾಡ್ಕೊಂಡು ಯಾವ್ದನ್ನು ಪ್ರಶ್ನೆ ಮಾಡ್ಬಾರ್ದು ಅಲ್ವಾ? ನನ್ನ ಎಂಗೇಜ್ಮೆಂಟ್ ಹಿಂಗಾಗ್ಬೇಕು, ಹಂಗಾಗ್ಬೇಕು, ನಾನು ಈ ತರ ಕಾಣಿಸ್ಬೇಕು, ಈ ತರದೇ ಡ್ರೆಸ್ ಹಾಕೋಬೇಕು ಅಂತ ತುಂಬಾ ಕನ್ಸ್ ಕಂಡಿದ್ದೆ. ಅದ್ ನನ್ ತಪ್ಪು. ಆ ಜವಾಬ್ದಾರಿನ ಇಂಥವ್ರು ಕೊಟ್ಟಿದ್ದು ಇನ್ನ ದೊಡ್ಡ ತಪ್ಪು. ಸರಿ, ಎಲ್ಲದಕ್ಕೂ ಸೇರಿಸಿ ಒಟ್ಟಿಗೆ ಸಾರಿ ಕೇಳ್ತೀನಿ, ಆಯ್ತಾ? ಕ್ಷಮಿಸ್ಬಿಡಿ. ನೀವು ಸಾರಿ ಕೇಳಬೇಡಿ ಪ್ಲೀಸ್. ನಾನು ಹೋಗಿ ವಿಚಾರಿಸ್ತೀನಿ. ಅಮ್ಮ ಪ್ಲೀಸ್ ಇದನ್ನ ಎತ್ತಿಟ್ಬಿಡಿ.